ಕೊನೆಯದಾಗಿ ಈಗ ECG ಮಾಡಿಸ್ಕೊಂಡ ನಂತರನೂ ಬ್ಲಡ್ ಟೆಸ್ಟ್ ಮಾಡಿಸಿದ ನಂತರನೂ ಅಥವಾ BP ಶುಗರ್ ಇಲ್ದಿರುವಾಗಲೂ ಕೂಡ ಒಬ್ಬ ವ್ಯಕ್ತಿ ಸೇಫ್ ಅಲ್ಲ ಅಂದರೆ ಹೇಗೆ ನಾವು ಸೇಫ್ ಅಂತ ಫೀಲ್ ಮಾಡಬೇಕು, ನೀವು ಏನು ಹೇಳ್ತೀರಿ ಸರ್? ಇಲ್ಲಿ ಅಂಬಲಿಗೆ ಅಂದರೆ ಹೊಕ್ಕಳಿಂದ ಮೇಲ್ಗಡೆ ಇದರಿಂದ ಕೆಳಗಡೆ ಎರಡೂ ಭುಜ, ಕೈ, ಬೆನ್ನು, ಇದರಲ್ಲಿ ಈ ಭಾಗದಲ್ಲಿ ಎಲ್ಲೇ ನೋವು ಬಂದರೂ ಅಥವಾ ಏನೇ ಡಿಸ್ಕಂಫರ್ಟ್ ಆದ್ರೂ ಫಸ್ಟ್ ನಾವು 3 ರೀಸನ್ಸನ್ನು ರೂಲ್ ಔಟ್ ಮಾಡಬೇಕಾಗುತ್ತೆ. ಯಾವುದು ಜೀವಕ್ಕೆ ಅಪಾಯ ಆಗೋಂಥ 3 ಸಮಸ್ಯೆಗಳು. ಒಂದು ಹಾರ್ಟ್ ಅಟ್ಯಾಕ್, ಇನ್ನೊಂದು ಪಲ್ಮರಿ ಎಂಬೋಲಿಸಮ್, ಇನ್ನೊಂದು ಅಯೋರ್ಟಿಕ್ ಡಿಸೆಕ್ಷನ್ ಅಂತ. ಇದು 3ನ್ನು ನಾವು ರೂಲ್ ಔಟ್ ಮಾಡಲೇಬೇಕಾಗುತ್ತೆ. ಇದಕ್ಕೆ ನಾವು ಫಸ್ಟ್ ECG ಮಾಡಿದಾಗ ಸಿಗ್ನಿಫಿಕೆಂಟ್ ಹಾರ್ಟ್ ಅಟ್ಯಾಕ್ ಆಗಿರೋಂಥ ಪಾಪ್ಯುಲೇಷನಲ್ಲಿ ECG ನಾರ್ಮಲ್ ಇರ್ಬೋದು. ಹಾರ್ಟಿನ ಸ್ಕ್ಯಾನಿಂಗ್ ಮಾಡಿದಾಗ ಹಾರ್ಟಿನ ಪಂಪಿಂಗ್ ಫಂಕ್ಷನ್ ನಾರ್ಮಲ್ ಇರ್ಬೋದು. ಸೂಕ್ಷ್ಮವಾಗಿರುವಂಥ ಪಂಪಿಂಗ್ ಫಂಕ್ಷನ್ ಕಮ್ಮಿ ಇರೋದನ್ನು ಎಲ್ಲ ಸಲೂ ಡಿಟೆಕ್ಟ್ ಮಾಡೋಕ್ಕಾಗದೇ ಇರಬಹುದು. ಟ್ರೋಪೋನಿನ್ ಅಂತ ಮಾಡ್ತೀವಿ, ಅದಕ್ಕೆ ನಾವು HS ಟ್ರೋಪೈ, ಹೈ ಸೆನ್ಸಿಟಿವ್ ಟ್ರೋಪೈ ಅಂತ ಮಾಡ್ತೀವಿ. ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ 2 ರಿಂದ 3 ಗಂಟೆ ಒಳಗಡೆ ಡಿಟೆಕ್ಟ್ ಮಾಡೋಕ್ಕೆ ECG ನಾರ್ಮಲ್ ಆಗಿದ್ದಾಗ 2 ರಿಂದ 3 ಗಂಟೆ ಒಳಗಡೆ ಡಿಟೆಕ್ಟ್ ಮಾಡೋಕ್ಕೆ HS ಟ್ರೋಪೈ ಅಂತ ಮಾಡ್ತೀವಿ. ಅದನ್ನು ನಾವು 2 ಸೀಕ್ವೆನ್ಷಿಯಲ್ ವ್ಯಾಲ್ಯೂಸ್ ಮಾಡ್ತೀವಿ. ಬಂದ ತಕ್ಷಣ ಒಂದು HS ಟ್ರೋಪೈ, ನೆಗೆಟಿವ್ ಇತ್ತು ಅಂದರೆ ಮತ್ತೆ 2 ರಿಂದ 3 ಗಂಟೆ ಬಿಟ್ಟು ಮತ್ತೆ HS ಟ್ರೋಪೈ ಅಂತ ರಿಪೀಟ್ ಮಾಡಿ ನೋಡ್ತೀವಿ. ECG ನಾರ್ಮಲ್ ಆಗಿದ್ದು, ಎಕೋ ನಾರ್ಮಲ್ ಆಗಿದ್ದು, 2 ಸೀಕ್ವೆನ್ಷಿಯಲ್ HS ಟ್ರೋಪೈ ನಾರ್ಮಲ್ ಆಗಿದ್ದರೆ ಆವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಾವು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಹೇಳ್ಬೋದು. ಎರಡನೇದು ಅಯೋರ್ಟಿಕ್ ಡಿಸೆಕ್ಷನ್ ಏನಾರಿದ್ದರೆ ಅದರಲ್ಲಿ ಎಕೋ ಕಾರ್ಡಿಯೋಗ್ರಫಿಯಲ್ಲಿ ಸ್ವಲ್ಪ ನಮಗೆ ಮಾಹಿತಿ ಸಿಗುತ್ತೆ. ಇನ್ನೊಂದು ಪಲ್ಮರಿ ಎಂಬೋಲಿಸಮ್ ಏನಾದ್ರು ಇತ್ತು ಅಂದರೆ ಅವ್ರದ್ದು ವೈಟಲ್ಸ್, BP, ಪಲ್ಸ್ ಎಲ್ಲ ನೋಡಿ, ಸ್ಯಾಚುರೇಷನ್ಸ್ ಎಲ್ಲ ನೋಡಿ ಹಾರ್ಟಿಂದ ಎಕೋ ಮಾಡಿದಾಗ ಇದರಲ್ಲೂ ನಮಗೆ ಕೆಲವು ಮಾಹಿತಿ ಸಿಗ್ಬೋದು. ಅದ್ರ ಮೇಲೆ ಅವ್ರದ್ದು ಹಿಸ್ಟ್ರಿ, ಮುಂಚೆ ಅವ್ರಿಗೆ ಹೇಗಿತ್ತು, ಅವ್ರಿಗೆ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು, ಬೆಡ್ ರಿಡನ್ ಆಗಿದ್ರು, ಅಥವಾ ಬೇರೆ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಹೇಗಿದೆ, ಸ್ಮೋಕಿಂಗ್ ಹ್ಯಾಬಿಟ್ ಇದೆಯಾ, ಶುಗರ್ ಇದೆಯಾ, BP ಇದೆಯಾ, ಇದ್ರ ಮೇಲೆ ಇವರಿಗೆ ಹಾರ್ಟಿಂದ ಸಮಸ್ಯೆ ಇರುವಂಥ ಪಾಸಿಬಿಲಿಟೀಸ್ ಏನಿದೆ ಅಂತ ನಾವು ಅಸೆಸ್ ಮಾಡಿ ಅದ್ರ ಮೇಲೆ ಅವ್ರಿಗೆ ಮುಂದೆ ನಾವು ನಾರ್ಮಲ್ ಆಗಿ TMTಗೆಲ್ಲ ಕರೆದು ಎವ್ಯಾಲ್ಯೂಯೇಟ್ ಮಾಡ್ಬೋದು ಅಥವಾ ಎಮರ್ಜೆನ್ಸಿಗೆ ಅಡ್ಮಿಷನ್ ಮಾಡ್ಕೋಬೋದಾ, ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಬಟ್ ECG, ಎಕೋ ಇದೆರಡು ನಾರ್ಮಲ್ ಆಗಿದ್ದರೆ 2 ಸೀಕ್ವೆನ್ಷಿಯಲ್ HS ಟ್ರೋಪೈ ಮಸ್ಟ್ ಆ್ಯಂಡ್ ಶುಡ್ ಯಾರಿಗಾದರೂ ಈ ಅಂಬಲಿಕಸಿಂದ ಮೇಲ್ಗಡೆ, ಜಾಯಿಂದ ಕೆಳಗಡೆ, 2 ಭುಜ, ಕೈ, ಬೆನ್ನಲ್ಲಿ ಇಲ್ಲಿ ಸಮಸ್ಯೆ ಬಂದವ್ರಿಗೆ ಇಷ್ಟು ನಾವು ಹಾರ್ಟ್ ಅಟ್ಯಾಕ್, ಅಯೋರ್ಟಿಕ್ ಡಿಸೆಕ್ಷನ್, ಪಲ್ಮರಿ ಎಂಬೋಲಿಸಮ್ ಇದನ್ನು ನಾವು ರೂಲ್ ಔಟ್ ಮಾಡಲೇಬೇಕಾಗುತ್ತೆ. ಇದು ವೈದ್ಯರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.